ತೀವ್ರ ವಿವಾದ ಹಾಗೂ ಚರ್ಚೆಗೆ ಕಾರಣವಾಗಿರುವ ರಾಜ್ಯ ಸರ್ಕಾರದ ಜಾತಿ ಗಣತಿ ಕಳೆದ ಶನಿವಾರವೇ ಔಪಚಾರಿಕವಾಗಿ ಮುಕ್ತಾಯಗೊಂಡಿದೆ. ನಿಗದಿತ ಅವಧಿಯಲ್ಲಿ ಸಮೀಕ್ಷೆಯನ್ನು ಪೂರ್ಣಗೊಳಿಸುವಲ್ಲಿ ಸರ್ಕಾರ ವಿಫಲಗೊಂಡಿದೆ. ರಾಜ್ಯದಾದ್ಯಂತ 85% ಮನೆಗಳನ್ನು ಸಮೀಕ್ಷೆಗೆ ವ್ಯಾಪ್ತಿಗೆ ತರಲಾಗಿದ್ದು, ಇದಕ್ಕೆ ಬೆಂಗಳೂರೇ ಮೂಲ ಕಾರಣ ಆಗಿದೆ. ಅರೆರೆ ಯಾಕಂತೀರಾ? ಆ ಕುರಿತಂತೆ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಜಾತಿ ಗಣತಿಗೆ ಮತ್ತೊಂದು ಡೆಡ್ಲೈನ್. ಬೆಂಗಳೂರಿನಲ್ಲಿ 90% ಜಾತಿ ಗಣತಿಗೆ ಸಿಎಂ ಟಾರ್ಗೆಟ್. ಹೌದು, ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿರುವ ಜಾತಿ ಗಣತಿಗೆ ರಾಜ್ಯದ ಕೆಲವೆಡೆ ಭಾರಿ ಹಿನ್ನಡೆಯಾಗಿದೆ. ರಾಜಧಾನಿ ಬೆಂಗಳೂರು ಸೇರಿ ಒಟ್ಟು 3-4 ಜಿಲ್ಲೆಗಳಲ್ಲಿ ಕೇವಲ 45% ಸಮೀಕ್ಷೆ ಕಾರ್ಯ ಮುಗಿದಿಲ್ಲ. ಈ ಕಾರಣ ಸಿಎಂ ಸಿದ್ದರಾಮಯ್ಯ ಆಯಾ ಜಿಲ್ಲಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಕನಿಷ್ಠ ಪಕ್ಷ 85ರಿಂದ 90% ಸಮೀಕ್ಷಾ ಕಾರ್ಯದ ಟಾರ್ಗೆಟ್ ರೀಚ್ ಮಾಡುವಂತೆ ಆದೇಶವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಕಾರ್ಯದರ್ಶಿ ಕೆಎ ದಯಾನಂದ್ ಅವರ ಮಾಹಿತಿ ಪ್ರಕಾರ ರಾಜ್ಯದ 1.9 ಕೋಟಿ ಮನೆಗಳಲ್ಲಿ 85% ಮನೆಗಳು ಸಮೀಕ್ಷೆ ವ್ಯಾಪ್ತಿಗೆ ತರಲಾಗಿದೆ. ಆದರೆ ಮುಖ್ಯಮಂತ್ರಿಗಳ ಕಚೇರಿಯ ಅಂಕಿಅಂಶಗಳು ಒಟ್ಟು ವ್ಯಾಪ್ತಿಯ 76%ರಷ್ಟಿದೆ ಅಂತ ಸೂಚನೆ ಸಿಕ್ಕಿವೆ. ಸಿಎಂಒ ಪ್ರಕಾರ 1.9 ಕೋಟಿ ಗುರಿ ಪೈಕಿ 1.6 ಕೋಟಿ ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ 39.8 ಲಕ್ಷ ಗುರಿ ಹೊಂದಿರುವ ಮನೆಗಳಲ್ಲಿ ಕೇವಲ 17.8 ಲಕ್ಷ ಮನೆಗಳು ಮಾತ್ರ ಸಮೀಕ್ಷೆಗೆ ಒಳಪಟ್ಟಿವೆ. ಈವರೆಗೆ 45% ಮಾತ್ರ ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದ್ದು, ಇತರ ಜಿಲ್ಲೆಗಳಾದ ತುಮಕೂರು, ಚಿಕ್ಕಮಗಳೂರು ಮತ್ತು ಮಂಡ್ಯದಲ್ಲಿ ಸಮೀಕ್ಷೆಯನ್ನು ವೇಗವಾಗಿ ಪೂರ್ಣಗೊಳಿಸೋಕಾಗದೇ ಇದ್ರೆ ಬೆಂಗಳೂರು ನಗರ, ಯಾದಗಿರಿ ಮತ್ತು ಕಲಬುರಗಿ ಹಿಂದುಳಿದಿವೆ. ನಗರ ಪ್ರದೇಶಗಳಲ್ಲಿನ ನಿವಾಸಿಗಳ ಕೆಲಸದ ವೇಳಾಪಟ್ಟಿ, ಸಹಕಾರದ ಕೊರತೆ ಮತ್ತು ಬಹುಮಹಡಿ ಕಟ್ಟಡಗಳಿಗೆ ಪ್ರವೇಶ ಸಮಸ್ಯೆಯಿಂದಾಗಿ ಪ್ರಗತಿಯಲ್ಲಿ ವಿಳಂಬ ಆಗಿದೆ ಎಂದು ತಿಳಿಸಿದ್ದಾರೆ. ಸಮೀಕ್ಷೆ ವಿಸ್ತರಣೆಯಾದರೂ ಬೆಂಗಳೂರಿನಲ್ಲಿ ಸಕ್ಸಸ್ ಆಗೋದು ಡೌಟ್. ಈತ ಬೆಂಗಳೂರು ಸಮೀಕ್ಷೆ ಲೆಕ್ಕಾಚಾರ ಸರ್ಕಾರಕ್ಕೆ ತೀವ್ರ ಮುಖಭಂಗಕ್ಕೆ ಕಾರಣವಾಗ್ತಾ ಇದೆ. ಬೆಂಗಳೂರು ಸಮೀಕ್ಷೆ ಪರ್ಸೆಂಟೇಜ್ನಿಂದ ಸಿಎಂ ಬೇಸರ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಅಕ್ಟೋಬರ್ 31ಕ್ಕೆ ಕೊಟ್ಟಿರೋ ಡೆಡ್ಲೈನ್ ರೀಚ್ ಆಗೋದು ಕಷ್ಟ ಎನ್ನಲಾಗ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ 45% ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮುಗಿದಿದೆ. ಬಟ್ ನಗರದಲ್ಲಿ ಕನಿಷ್ಠ ಅಂದ್ರೂ 90% ಸಮೀಕ್ಷೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ಟಾರ್ಗೆಟ್. ಆದರೆ ದೀಪಾವಳಿ ಆದ್ಮೇಲೆ ಗಣತಿದಾರರ ಸಂಖ್ಯೆ ಕಡಿಮೆಯಾಗಿದ್ದು ಶಿಕ್ಷಕರಿಗೆ ಕೋಕ್ ನೀಡಲಾಗಿದೆ. ಇದರಿಂದಾಗಿ ಇನ್ನುಳಿದ 9 ದಿನಗಳಲ್ಲಿ ಕನಿಷ್ಠ ಅಂದ್ರೂ 45% ಸಮೀಕ್ಷೆ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.